ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ಕ್ಲಾಸ್ನಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಯೂಟಿಲೈಸ್ ಮಾಡ್ಬೋದಂತ ಕೆಲವೊಂದು ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಇನ್ನು ಯಾರ್ಯಾರು ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಪ್ರಯೋಜನ ಪಡೆಯಿರಿ. ಓಕೆ, ಫಸ್ಟ್ ಟ್ರಿಕ್ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್. ಏನಿದು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ ಅನ್ನೋದು ತಿಳ್ಕೊಳ್ಳೋಣ. ಓಕೆ, ಟ್ರಿಕ್ ನಂಬರ್ ಒನ್ ಏನಿದು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್. ಏನಿದು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್? ಫ್ರೆಂಡ್ಸ್, ನಾವು ನಮ್ಮ ಚೈಲ್ಡ್ಹುಡ್ ಬೇಸಿಕ್ಸ್ನಿಂದ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಸ್ನ ಓದಿದ್ದೀವಿ, ರೈಟ್? ಆ ಬೇಸಿಕ್ಸ್ನ, ಆ ಫಾರ್ಮುಲಾ ಮೆಥಡ್ ಆ್ಯಂಡ್ ಆ ಪ್ರೊಸೀಜರ್ನ ಇಟ್ಕೊಂಡು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ವಿ ಆರ್ ರೆಸ್ಟ್ರಿಕ್ಟೆಡ್ ವಿತ್ ದ ಟೈಮ್ ಲಿಮಿಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಏನು ರೆಸ್ಟ್ರಿಕ್ಟ್ ಮಾಡಿರ್ತವೆ? 20 ಮಿನಿಟ್ಸ್ ಅನ್ನೋ ಒಂದು ಟೈಮ್ ರೆಸ್ಟ್ರಿಕ್ಷನ್ ಇರುತ್ತೆ. ನಮಗೇನಿರುತ್ತೆ? 20 ಮಿನಿಟ್ಸ್ ಅನ್ನೋ ಒಂದು ಟೈಮ್ ರೆಸ್ಟ್ರಿಕ್ಷನ್ ಇರುತ್ತೆ. ಆ ಟೈಮ್ ರೆಸ್ಟ್ರಿಕ್ಷನ್ ಒಳಗಡೆ ವಿತ್ ಯೂಸಿಂಗ್ ಸಮ್ ಆಫ್ ದ ಟ್ರಿಕ್ಸ್ ಹೇಗೆ ನಾವು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ನ ಸಾಲ್ವ್ ಮಾಡಿ ಪ್ರಾಬ್ಲಮ್ಸ್ನ ಕ್ರ್ಯಾಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಓಕೆ, ಆ ಯಾವ್ಯಾವ ಟ್ರಿಕ್ನ ಉಪಯೋಗಿಸಿ ನಾವು ಫಾಸ್ಟರ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅನ್ನೋದ್ರ ಮೇಲೆ ತಿಳ್ಕೊಳ್ಳೋಣ. ಓಕೆ, ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ಹೇಗೆ ನಾನು ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್ಸ್ನ, ಕೊಟ್ಟಿರೋ ಪ್ರಾಬ್ಲಮ್ಸ್ನ ಅನ್ನೋದು ತಿಳಿಸ್ಕೊಡ್ತೀನಿ. ಓಕೆ, ಇಂಟು 2 ಇಂಟು 4 ಇಂಟು 8. ಓಕೆ, ಇಂಟು 4ನ ಏನು ಮಾಡಬೇಕು? ಡಬಲ್. ಇಂಟು 4 ಡಬಲ್. ಇಂಟು 4 means double double. Into 8 double double double. Okay, into 8 ಅಂದ್ರೆ ಏನಂತ ಬಾಯಿತು? ಡಬಲ್ ಡಬಲ್ ಡಬಲ್. ಓಕೆ, 3 times ಡಬ್ಲಿಂಗ್. ಓಕೆ, ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಯಾವ್ದಾರ ಒಂದು ನಂಬರ್ ತಗೊಳ್ಳೋಣ. ಓಕೆ, 8 ಅನ್ನೋ ಒಂದು ನಂಬರ್ ತಗೋತೀನಿ. ಓಕೆ, 8 ಅನ್ನೋ ಒಂದು ನಂಬರ್ ತಗೋತೀನಿ. ಅದನ್ನು ಎಕ್ಸಾಮಲ್ಲಿ ನನಗೆ 8 ಅನ್ನೋ ಒಂದು ನಂಬರ್ ಬಂದಿದೆ. ಅದಕ್ಕೆ ಇಂಟು 2 ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿದೆ. ನನಗೆ ಎಕ್ಸಾಮಲ್ಲಿ ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡ್ದೇ ನಾನು ಇದನ್ನು ಸಾಲ್ವ್ ಮಾಡಬೇಕು. ಎಷ್ಟೇ ದೊಡ್ಡ ನಂಬರ್ ಆಗಲಿ ಪೆನ್ ಆ್ಯಂಡ್ ಪೇಪರ್ ಇಲ್ದೇ ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡಬೇಕು? ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟು 2? 2 ಅಂದರೆ ಏನು? ಇಂಟು 2 ಅಂದರೆ ಏನು? 2 ಪಟ್ಟು. ಕೊಟ್ಟಿರೋ ನಂಬರ್ನ 2 ಪಟ್ಟು ನನಗೆ ಗೊತ್ತಿದೆ. ಇಂಟು 2 ಅಂದರೆ ಏನಂತ ಗೊತ್ತಿದೆ? 2 ಪಟ್ಟು ಅಂದರೆ 8 ಇತ್ತು ಅಂದರೆ ಅದನ್ನು ಡಬಲ್ ಮಾಡಿ. 8 ಅಂದರೆ 16 ಮಾಡಿ ಅಂತ ಕೇಳಿದ್ದಾರೆ. ನಾನು ಏನು ಮಾಡಿದೆ ಇಲ್ಲಿ? ಇಂಟು 2 ಅಂದರೆ ಡಬಲ್ ಮಾಡಿದ್ದೀನಿ. ಓಕೆ, ಇಂಟು 2 ಅಂದರೆ ಡಬಲ್ ಮಾಡಿದ್ದೀನಿ. 16 ಬಂತು. ಈ 16ನ ಇಂಟು 2 ಮಾಡಿ ಅಂತ ಕೇಳ್ತಾನೆ. ಇಫ್ ಇನ್ ಕೇಸ್ 16ನ ಇಂಟು 2 ಮಾಡಿ ಅಂತ ಕೇಳಿದ್ರೆ ಇಂಟು 2 ಅಂದ್ರೆ ಏನು? ಡಬಲ್ ಅಂತ ಗೊತ್ತಿದೆ. 16 ಡಬಲ್ ಮಾಡಿದ್ರೆ 32 ಅಂತ ನನಗೆ ಗೊತ್ತಿದೆ. ಓಕೆ, ಅದೇ ರೀತಿ 32ನ ಡಬಲ್ ಮಾಡಿದ್ರೆ 32ನ ಡಬಲ್ ಮಾಡಿರಿ ಅಂದರೆ 32. 2 ಇಂಟು 2 4, 3 ಇಂಟು 2 6. ಈ ರೀತಿ ಮಾಡಬಾರ್ದು. ಎಕ್ಸಾಮಲ್ಲಿ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್. ಯಾರು ಎಕ್ಸಾಮಲ್ಲಿ ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡ್ತಾರೋ ಅವರು 20 ಮಿನಿಟ್ಸಲ್ಲಿ ದೇ ಕಾಂಟ್ ಈವನ್ ಸಾಲ್ವ್ 10 ಪ್ರಾಬ್ಲಮ್ಸ್. ಓಕೆ, ಯಾರು ಮೈಂಡ್ ಕ್ಯಾಲ್ಕುಲೇಷನ್ ಅಂದರೆ ಯಾರು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೋ ದೇ ಕ್ಯಾನ್ ಸಾಲ್ವ್ ಅಪ್ ಟು 25 to 30 ಪ್ರಾಬ್ಲಮ್ಸ್. ಓಕೆ, ನೋಡೋಣ ಫಾಸ್ಟಾಗಿ ನಾವು ಹೇಗೆ ಸಾಲ್ವ್ ಮಾಡಬೇಕು ನೋಡೋಣ. 32 ಡಬಲ್ ಅಂದರೆ 3 ಡಬಲ್ 6, 2 ಡಬಲ್ 4 ಅಂದರೆ ಇಂಟು 2 ಅಂದರೆ ನನಗೆ ಏನಂತ ಮಾಡಬೇಕು ಅಂತ ಗೊತ್ತಾಯಿತು? ಡಬಲ್ ಮಾಡಬೇಕು ಅಂತ ಗೊತ್ತಾಯಿತು. ಓಕೆ, ದೆನ್ ಇಂಟು 4 ಇದಾಗ ಏನು ಮಾಡಬೇಕು? ಇದೇ ನಂಬರ್ ತಗೋತೀನಿ. 8 ಇಂಟು 4. ನನಗೆ 8 ಟೇಬಲ್ ಗೊತ್ತಿದ್ರೆ ನಾನು 8 4s 32 ಅಂತ ಬರೆದ್ಬಿಡ್ತೀನಿ. ಸೊ ನನಗೆ 8 ಟೇಬಲ್ ಗೊತ್ತಿಲ್ಲ. ನನಗೆ 8 ಇಂಟು 4 ಮಾಡಬೇಕು. ಏನು ಮಾಡಬೇಕು? ಇಂಟು 4 ಅಂದರೆ ಏನು? ಇಂಟು 4 ನಾನು ಹೇಗೆ ಬರಿಬೋದು? 2 ಇಂಟು 2. ನನಗೆ ಆಲ್ರೆಡಿ 2 ಅಂದರೆ ಏನು ಅಂತ ಗೊತ್ತಾಯಿತು. ಡಬಲ್ ಅಂದರೆ ಗೊತ್ತಾಯಿತು. ಡಬಲ್ ಇಂಟು 4 ಅಂದರೆ ಏನು? ಡಬಲ್. ಏನು ಡಬಲ್ ನೋಡೋಣ. 8ನ ಫಸ್ಟ್ 1 ಟೈಮ್ ಡಬಲ್ ಮಾಡಿದ್ರೆ 16. 8ನ 1 ಟೈಮ್ ಡಬಲ್ ಮಾಡಿದ್ರೆ 16. 4 ಕೇಳಿ ಮತ್ತೆ ಡಬಲ್ ಮಾಡೋಣ. 16 ಡಬಲ್ ಮಾಡಿದ್ರೆ 32. ಸೊ 8 ಇಂಟು 4 ನನಗೇನು ಬಂತು? 32 ಬಂತು. ಓಕೆ, ಹಂಗಾರೆ ಇಂಟು 4 ಕೊಟ್ಟಿದ್ದ ಜಾಗದಲ್ಲ ನಾನು ಏನು ಮಾಡಬೇಕು? ಡಬಲ್ ಏನು ಬರುತ್ತೋ ಪ್ರಾಡಕ್ಟ್ ಏನು ಬರುತ್ತೆ ಅದನ್ನು 2 ಟೈಮ್ಸ್ ಡಬ್ಲಿಂಗ್ ಮಾಡಬೇಕು. 8 ಇಂಟು 2 16 ಇಂಟು 2 32. ಓಕೆ, 32 ಇಂಟು 4 ಮಾಡೋಣ. 32 ಇಂಟು 4 ಎಕ್ಸಾಮಲ್ಲಿ ನಾನು 32 ಇಂಟು 4ನ 4 2s are 8, 4 3s are 12 without using pen and paper ಈ ಥರ ಮಾಡ್ತಾ ಕೂತ್ಕೊಂಡ್ರೆ ಹಾರ್ಡ್ಲಿ ಯು ವಿಲ್ ಗೋನಾ ಲೂಸ್
5 to 10 seconds. ಓಕೆ, ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು? ಇಂಟು 4 ಅಂದರೆ ಡಬಲ್ ಮಾಡಬೇಕು. 32 ಡಬಲ್ 64, 32 ಡಬಲ್ 64, 64 ಡಬಲ್ 128. ಏನು ಮಾಡಿದೆ ನಾನು? ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಮಾಡಿದೆ. 32 ಇಂಟು 4 ಮಾಡಬೇಕು ಅಂದರೆ ಇಂಟು 4 ನನಗೆ ಗೊತ್ತಿದೆ 2 ಇಂಟು 2 ಮಾಡೋದು ಅಂತ, ಅಂದರೆ ಡಬಲ್ ಇಂಟು ಡಬಲ್ ಮಾಡಬೇಕು ಅಂತ. 32 ಡಬಲ್ 64, 64 ಡಬಲ್ 128. ಹಂಗಾರೆ ಏನಾಯಿತು? 128. ಇನ್ ದ ಸೇಮ್ ವೇ ನಾನು ಏನು ಮಾಡ್ತೀನಿ? ನೆಕ್ಸ್ಟ್ ಇಂಟು 8 ಮಾಡಬೇಕು ಅಂದರೆ ಏನಂತ? ಡಬಲ್ ಡಬಲ್ ಡಬಲ್. ಓಕೆ, ಡಬಲ್ ಡಬಲ್ ಡಬಲ್. ಓಕೆ, ಮತ್ತು ಅದೇ ಎಕ್ಸಾಂಪಲ್ ತೊಗೊಂಡು 8 ಇಂಟು 8. ಓಕೆ, 8 ಇಂಟು 8, ಸಾರಿ ಬೇರೆ ನಂಬರ್ ತೊಗೊಳ್ಳೋಣ. 16 ಅನ್ನೋ ನಂಬರ್ ತೊಗೊಳ್ಳೋಣ. 16 ಇಂಟು 8, ನನಗೆ 16 ಟೇಬಲ್ ಗೊತ್ತಿಲ್ಲ, ನನಗೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ಬ್ಲಂಟ್ ಆಗೋಗುತ್ತೆ. ಬಟ್ ನನಗೆ ಇಂಟು 8 ಟೆಕ್ನಿಕ್ ಗೊತ್ತು. ಇಂಟು 8 ಟೆಕ್ನಿಕ್ ಅಂದರೆ ಏನಂತ ಬರೀಬೇಕು? ಡಬಲ್ ಡಬಲ್ ಡಬಲ್. ಓಕೆ, 16ನ 8ನ ಏನಂತ ಬರಿತೀನಿ? ಡಬಲ್ ಡಬಲ್ ಡಬಲ್. 2 ಇಂಟು 4, 4 ಇಂಟು 2 8. ಡಬಲ್ 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 ಮಾಡಬೇಕು ಅಂತ ಗೊತ್ತಿದೆ. ನೋಡೋಣ. 16 ಇಂಟು 8, ಫಸ್ಟು 16 ಡಬಲ್ 32. ರೈಟ್, 16 ಡಬಲ್ 32, 32ನ ಮತ್ತೆ ಡಬಲ್ ಮಾಡಿ ಅಂತ ಹೇಳಿ. 32ನ ಡಬಲ್ 64, 64ನ ಡಬಲ್ 128. ಸೊ ಎಲ್ಲೆಲ್ಲಿ ನಾನು ಇಂಟು 2 ಇಂಟು 4 ಇಂಟು 8 ನೋಡ್ತೀನಿ, ಆವಾಗೆಲ್ಲ ನನ್ನ ಮೈಂಡ್ ಏನಾಗಬೇಕು? ಮೈಂಡ್ ಕ್ಯಾಲ್ಕುಲೇಷನ್ ಆಗಬೇಕು. ಏನಾಗಬೇಕು? ಮೈಂಡ್ ಕ್ಯಾಲ್ಕುಲೇಷನ್. ಇಂಟು 2 ಅಂತ ಇದ್ದಂಗೆ ಕೊಟ್ಟಿರೋ ನಂಬರ್ನ ಡಬಲಿಂಗ್ ಆಗಬೇಕು. ಇಂಟು 4 ಅಂದರೆ 2 ಟೈಮ್ಸ್ ಡಬಲ್ ಆಗಬೇಕು, ಡಬಲ್ ಡಬಲ್ ಆಗಬೇಕು. ಇಂಟು 8 ಅಂದರೆ ಡಬಲ್ 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 3 ಟೈಮ್ಸ್ ಡಬ್ಲಿಂಗ್ ಆಗಬೇಕು. ಓಕೆ, ಆನ್ಸರ್ ಎಷ್ಟು ಬಂತು? 128 ಬಂತು. ಅಂದರೆ ಎಷ್ಟು ಫಾಸ್ಟಾಗಿ ನಾವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತೀವೋ ಅಷ್ಟು ಫಾಸ್ಟಾಗಿ ನನ್ನ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಹೋಗುತ್ತೆ. ನನಗೆ 16 ಇಂಟು 8 ನಾನು ಈ ರೀತಿ ಮಾಡ್ತಾ 8 6 48, 8 1 8, 8 + 4 12 ಈ ರೀತಿ ಮಾಡ್ತಾ ಕೂತ್ಕೊಂಡ್ರೆ ವಿ ಕಾಂಟ್ ಏಬಲ್ ಟು ಸಾಲ್ವ್ ಈವನ್ 10 ಪ್ರಾಬ್ಲಮ್ಸ್ ಆಲ್ಸೋ. ಓಕೆ, 10 ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ವಿ ನೀಡ್ ಟು ಡೂ ಮೈಂಡ್ ಕ್ಯಾಲ್ಕುಲೇಷನ್ ಫಾರ್ ಫಾಸ್ಟರ್ ಅನಾಲಿಸಿಸ್. ರೈಟ್ ಫ್ರೆಂಡ್ಸ್, ಲಾಸ್ಟ್ ಸ್ಲೈಡಲ್ಲಿ ನಾವು ಇಂಟು 2 ಇಂಟು 4 ಇಂಟು 8 ಇದ್ದಾಗ ಹೇಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಹಾಗೆ ಸಿಮಿಲರ್ಲಿ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 8 ಇದ್ದಾಗ ಹೇಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ನೋಡೋಣ. ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 8. ಫ್ರೆಂಡ್ಸ್, ಡಿವೈಡೆಡ್ ಬೈ 2, ಎನಿ ನಂಬರ್ ಡಿವೈಡೆಡ್ ಬೈ 2 ಅಂದರೆ ಏನಂತ? ಹಾಫ್ ಅಂತ ಅರ್ಥ ಅಲ್ವಾ? ಎನಿ ನಂಬರ್ ಡಿವೈಡೆಡ್ ಬೈ 2 ಮಾಡ್ತೀರಿ ಅಂತಂದ್ರೆ ಏನಂತ ಅರ್ಥ? ಆ ನಂಬರ್ನ ಹಾಫ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅಂದರೆ ಡಿವೈಡೆಡ್ ಬೈ 2 ಅಂದರೆ ಅರ್ಥ ಏನು? ಹಾಫ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಹಾಗೆ ಡಿವೈಡೆಡ್ ಬೈ 4 ನೋಡೋಣ. ಸೇಮ್ ನಂಬರ್ ಡಿವೈಡೆಡ್ ಬೈ 4 ನಾನು ಏನಂತ ಬರ್ಕೋಬಹುದು? 2 ಇಂಟು 2 ಅಂತ ಬರ್ಕೋಬೋದಾ? 4 ನಾನು ಏನಂತ ಬರ್ಕೋಬಹುದು? 2 ಇಂಟು 2 ಅಂತ ಬರ್ಕೋಬೋದು. ಅಂದರೆ ಹಾಫ್ ಹಾಫ್, ಟ್ವೈಸ್ ಹಾಫ್ ಮಾಡಿ ಅಂತ ಅರ್ಥ. ಡಿವೈಡೆಡ್ ಬೈ 4 ಅಂದರೆ ಏನಂತ ಅರ್ಥ? ಹಾಫ್ ಹಾಫ್. ಓಕೆ, ದೆನ್ ಡಿವೈಡೆಡ್ ಬೈ 8 ಅಂದರೆ ಸೇ ನಂಬರ್ 16 ಅಂತ ತೊಗೊಂಡಿನಿ. ಡಿವೈಡೆಡ್ ಬೈ 8 ಅಂದರೆ 8 ನಾನು ಹೇಗೆ ಬರ್ಕೋಬೋದು? 2 ಇಂಟು 2 ಇಂಟು 2 ಅಂದರೆ 3 ಟೈಮ್ಸ್ ಹಾಫ್ ಮಾಡಿ. ಹಾಫ್ ಆಫ್ ಹಾಫ್ ಆಫ್ ಹಾಫ್. ರೈಟ್, ಹಾಫ್ ಆಫ್ ಹಾಫ್ ಆಫ್ ಹಾಫ್ ಅಂದರೆ 3 ಟೈಮ್ಸ್ ಹಾಫ್ ಮಾಡಬೇಕು. ಓಕೆ, ಏನಂತ ಅರ್ಥ? ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡಲ್ಲಿ ಎನಿ ನಂಬರ್ ಡಿವೈಡೆಡ್ ಬೈ 8 ಮಾಡಿ ಅಂತ ಕೊಟ್ಟಿದ್ರೆ ಆ ನಂಬರ್ನ ಮೈಂಡ್ ಕ್ಯಾಲ್ಕುಲೇಷನಲ್ಲಿ ಹೇಗೆ ಮಾಡ್ಬೋದು? ಆ ನಂಬರ್ನ ಥ್ರೈಸ್ ಹಾಫ್ ಅಂದರೆ 3 ಸತಿ ಹಾಫ್ ಮಾಡಬೇಕು. ಅಂದರೆ 16 ಕೊಟ್ಟಿದ್ರು ಅಂದರೆ ಸೇ ನಂಬರ್ ಫಸ್ಟಿಂದ ನೋಡೋಣ. 8ನ ಹಾಫ್ ಮಾಡಿ ಅಂದರೆ ಏನು ಮಾಡ್ತೀರಾ ಅರ್ಥ? 8 ಡಿವೈಡೆಡ್ ಬೈ 2 ಎಕ್ಸಾಮಲ್ಲಿ 2 1s 2 4s ಅಂತ ಮಾಡಬಾರ್ದು, 2 1s 2 4s ಅಂತ ಮಾಡ್ತಾ ಕೂರಬಾರ್ದು. ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ 8 ಅಂದರೆ ಏನಂತ ಬರಬೇಕು? 8 ಅಂತ ಬರ್ತಿದ್ದಂಗೆ 2 ಇಂದ ಡಿವೈಡ್ ಮಾಡಿ ಅಂದರೆ 4ನ ಹಾಫ್, ಸಾರಿ 8ನ ಹಾಫ್ ಏನು? 4 ಅಂತ ಬರಿಬೇಕು. ಓಕೆ, ದೆನ್ ಇದು ನೋಡೋಣ. 8ನ ಡಿವೈಡ್ ಬೈ 4 ಮಾಡಿ ಅಂದಾಗ, ಡಿವೈಡೆಡ್ ಬೈ 4 ಮಾಡಿ ಅಂದರೆ ನನಗೆ ಗೊತ್ತಿದೆ ಏನಂತ ಮಾಡಬೇಕು? ಟ್ವೈಸ್ ಹಾಫ್ ಮಾಡಬೇಕು. ಟ್ವೈಸ್ ಹಾಫ್ ನೋಡೋಣ. 8ನ ಫಸ್ಟ್ ಹಾಫ್ ಏನು? ಹಾಫ್ ಆಫ್ ಹಾಫ್. ಓಕೆ, 8ನ ಫಸ್ಟ್ ಹಾಫ್ ಏನು? 4, 4ನ ಹಾಫ್ 2. ಹಾಗಾದರೆ 4 1s 4 2s ಏನಂತ ಅರ್ಥ ಆಯಿತು? ಎನಿ ನಂಬರ್ನ 4 ಇಂದ ಡಿವೈಡ್ ಮಾಡಿ ಅಂತ ಕೇಳಿದ್ರೆ ನನಗೆ ಟ್ವೈಸ್
ಹಾಫ್ ಮಾಡಬೇಕು ಅಂತ ಗೊತ್ತಾಯಿತು. ಓಕೆ, ದೆನ್ 16 ನೋಡೋಣ. 16ನ 8ಇಂದ ಡಿವೈಡ್ ಮಾಡಬೇಕು. 8ಇಂದ ಡಿವೈಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಥ್ರೈಸ್ ಹಾಫ್ ಮಾಡಬೇಕು. ಯಾಕಂದರೆ 2 ಇಂಟು 2 ಇಂಟು 2 ಅಂದರೆ 3 ಟೈಮ್ಸ್ 2ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ ಅಂತ ಗೊತ್ತಿದೆ. ಸೊ ನನಗೆ ಎನಿ ನಂಬರ್ ಡಿವೈಡೆಡ್ ಬೈ 8 ಮಾಡಬೇಕು ಅಂದಾಗೆಲ್ಲ ನಾನು ಏನು ಮಾಡಬೇಕು? 3 ಟೈಮ್ಸ್ ಹಾಫ್ ಮಾಡಬೇಕು. ನೋಡೋಣ, ಹಾಫ್ ಆಫ್ ಹಾಫ್ ಆಫ್ ಹಾಫ್. 16ನ ಫಸ್ಟ್ ಹಾಫ್. 16ನ ಫಸ್ಟ್ ಹಾಫ್ ಎಷ್ಟು? 8. 8ನ ಹಾಫ್ ಎಷ್ಟು? 8ನ ಹಾಫ್ 4. 4ನ ಹಾಫ್ ಎಷ್ಟು? 2. ನನಗೆ ಆನ್ಸರ್ ಎಷ್ಟು ಬಂತು? ಲಾಸ್ಟ್ ಹಾಫ್ ದೇ ಆನ್ಸರ್ ಆಗಿರ್ತದೆ. ನೋಡೋಣ, 8 1 8 2 ಆನ್ಸರ್ ಮ್ಯಾಚ್ ಆಗ್ತಾ ಇದೆ. ಸೊ ನನಗೆ ಏನಂತ ಗೊತ್ತಾಯಿತು? ಡಿವೈಡೆಡ್ ಬೈ 8 ಎಲ್ಲೆಲ್ಲಿ ಬರ್ತಾ ಇದೆ ಅಲ್ಲೆಲ್ಲ ಹಾಫ್ ಆಫ್ ಹಾಫ್ ಆಫ್ ಹಾಫ್ ಅಂದರೆ 3 ಟೈಮ್ಸ್ ಹಾಫ್ ಮಾಡಬೇಕು. ಡಿವೈಡೆಡ್ ಬೈ 4 ಅನ್ನೋ ಕಡೆ ಎಲ್ಲ 2 ಟೈಮ್ಸ್ ಹಾಫ್ ಮಾಡಬೇಕು. ಡಿವೈಡೆಡ್ ಬೈ 2 ಅನ್ನೋ ಕಡೆ ಜಸ್ಟ್ ಸಿಂಗಲ್ ಹಾಫ್. ಓಕೆ, ರೈಟ್. ನೆಕ್ಸ್ಟ್ ಟ್ರಿಕ್ ನೋಡೋಣ. ಇಂಟು 5 ಇಂಟು 25 ಇಂಟು 50 ಇಂಟು 125 ಇಂಟು 250 ಇಂಟು 500. ಎನಿ ನಂಬರ್ ವಿಚ್ ಈಸ್ ಟು ಬಿ ಮಲ್ಟಿಪ್ಲೈಡ್ ಬೈ ದೀಸ್ ಮಲ್ಟಿಪ್ಲೈಯರ್ಸ್ ಹೇಗೆ ಆನ್ಸರ್ ಮಾಡ್ಬೋದು? ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡಲ್ಲಿ ಇಂಟು 5ನ ಇಂಟು 25ನ ಇಂಟು 50 ಇಂಟು 125 ಇಂಟು 250 ಇಂಟು 500 ಹೇಗೆ ಫಾಸ್ಟರ್ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ನೋಡೋಣ. ಓಕೆ, ಇಂಟು 5. ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟು 5? ಇಂಟು 5 ಅಂದರೆ ನಾನು ಏನಂತ ಬರಿಬೋದು? ಹಾಫ್ ಇಂಟು 10 ಅಂತ ಬರಿಬೋದು. ಹೇಗೆ ಬರಿಬೋದು ನೋಡೋಣ. 10 ಡಿವೈಡೆಡ್ ಬೈ 2 ಅಂತ ಬರಿತೀನಿ ನಾನು. ಇಂಟು 5 ಅಂದರೆ ಅರ್ಥ ಏನು? 10 ಡಿವೈಡೆಡ್ ಬೈ 2 ಅಂತ ಬರಿತೀನಿ. ಡಿವೈಡೆಡ್ ಬೈ 2 ಅಂದರೆ ಏನಂತ ಅರ್ಥ? ನಂಬರ್ ಶುಡ್ ಬಿ ಹಾಫ್ಡ್. ಅಂದರೆ ನಂಬರ್ ನಾನು ಏನು ಮಾಡಬೇಕು? ಹಾಫ್ ಮಾಡಬೇಕು ಅಂತ ಅರ್ಥ. 2ನ 5ಇಂದ ಡಿವೈಡ್ ಮಾಡಿದ್ರೆ 10ನ 2ಇಂದ ಡಿವೈಡ್ ಮಾಡಿದ್ರೆ 5 ಬರ್ತಾ ಇದೆ, ವಿಚ್ ಈಸ್ LHS ಇಸ್ ಈಕ್ವಲ್ ಟು RHS. ಹಾಗಾದರೆ ನಾನು ಇಂಟು 5 ನಾನು ಏನಂತ ಬರಿಬೋದು? 10/2 ಅಂತ ಬರಿಬೋದು ಅಂತ ಗೊತ್ತಾಯಿತು. 10/2 10 ಇಂಟು 1/2. 1/2 ಅಂದರೆ ನನಗೆ ಆಲ್ರೆಡಿ ಏನಂತ ಗೊತ್ತಿದೆ? ಹಾಫ್ ಅಂತ ಗೊತ್ತಿದೆ. ಹಾಗಾದರೆ ನಾನು ಏನಂತ ಬರಿಬೋದು? ಹಾಫ್ ಇಂಟು 10. ಹೆಚ್ಚಂದರೆ ಹಾಫ್ ಇಂಟು 10 ಅಂತ ಬರಿಬೋದು ಅಂತ ಗೊತ್ತಾಯಿತು. ದೆನ್ ಇಂಟು 25 ಏನಂತ ಬರಿಬೋದು ನಾನು? 100 ಡಿವೈಡೆಡ್ ಬೈ 4 ಅಂತ ಬರಿಬೋದು. 4 ಡಿವೈಡೆಡ್ ಬೈ 4 ಅಂದರೆ ನಾನು ಲಾಸ್ಟ್ ಟ್ರಿಕ್ಕಲ್ಲಿ ಹೇಳ್ಕೊಟ್ರಿ. ಡಿವೈಡೆಡ್ ಬೈ 4 ಅಂದರೆ ಏನು ಮಾಡಬೇಕು? 100ನ ಟ್ವೈಸ್ ಹಾಫ್ ಮಾಡಬೇಕು. 100 ಆಫ್ 50 50 ಹಾಫ್ ಈಕ್ವಲ್ ಟು 25. ಡಿವೈಡೆಡ್ ಬೈ 4 ಅಂದರೆ ಏನು ಮಾಡಬೇಕು? ಟ್ವೈಸ್ ಹಾಫ್ ಮಾಡಬೇಕು. ಟ್ವೈಸ್ ಹಾಫ್ ಅಂದರೆ ಬೈ 2 ಅಂದರೆ ಟ್ವೈಸ್ ಹಾಫ್ ಮಾಡಬೇಕು. 100ನ ಹಾಫ್ 50 50ನ ಹಾಫ್ 100ನ ಹಾಫ್ 50 50ನ ಹಾಫ್ 25. ಹಾಗಾದರೆ ನಾನು 25 ಏನಂತ ಬರ್ಕೋಬೋದು? 4ನ 2 ಇಂಟು 2 ಅಂತ ಬರ್ಕೋಬೋದು. ಅಂದರೆ ಹಾಫ್ ಆಫ್ ಹಾಫ್ ಅಂತ ಬರ್ಕೋಬೋದು. ಆದರೆ ನಾನು ಏನಂತ ಬರ್ಕೋಬೋದು? ಹಾಫ್ ಆಫ್ 100 ಅಂತ ಬರಿಬೋದು. ಯಾಕಂದರೆ ಏನಂತ ಗೊತ್ತಾಯ್ತು ನನಗೆ? 100ನ ಹಾಫ್ 50 50ನ ಹಾಫ್ 25. ಓಕೆ, ಇಂಟು 25 ನಾನು ಹಾಫ್ ಆಫ್ 100 ಅಂತ ಬರಿಬೋದು. ಓಕೆ, ದೆನ್ ಇಂಟು 50 ಅಂತ ಏನಂತ ಬರಿಬೋದು? ದ ಸೇಮ್ ವೇ 100/2 ಅಂದರೆ 100ನ ಅರ್ಧದಷ್ಟು ಡಿವೈಡೆಡ್ ಬೈ 2 ಅಂದರೆ ಏನಂತ ಅರ್ಥ? 100ನ ಹಾಫ್ ಮಾಡಿ ಅಂತ ಅರ್ಥ, ವಿಚ್ ಇಸ್ ಈಕ್ವಲ್ ಟು 50. ಸೊ ಇಂಟು 50 ನಾನು ಹಾಫ್ ಆಫ್ 100 ಅಂತ ಬರಿಬೋದು. ರೈಟ್. ದೆನ್ ಇಂಟು 500 ನೋಡೋಣ ಫಸ್ಟು. ಇಂಟು 500 ನಾನು ಇಲ್ಲಿಗೆ ಒಂದು 0ನ ಆ್ಯಡ್ ಮಾಡ್ತೀನಿ. ರೈಟ್ ಸೈಡ್ ಒಂದು 0ನ ಆ್ಯಡ್ ಮಾಡ್ತೀನಿ. ಸೊ 1000 ಡಿವೈಡೆಡ್ ಬೈ 2 ಅಂದರೆ 1000ನ ಅರ್ಧ ಮಾಡಿರಿ ಅಂತ ಹೇಳ್ತಾರೆ. 1000ನ ಅರ್ಧ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? 500. ಹಾಗಾದರೆ ನಾನು 500 ಏನಂತ ಬರಿಬೋದು? ಡಿವೈಡೆಡ್ ಬೈ 2 ಅಂದರೆ ನನಗೆ ಗೊತ್ತಿದೆ ಹಾಫ್ ಅಂತ. ಹಾಫ್ ಆಫ್ 1000 ಅಂತ ಬರಿಬೋದು. ಓಕೆ, ದೆನ್ 215 ಏನಂತ ಬರಿಬೋದು ಅಂತ ನೋಡೋಣ. 215 ಏನಂತ ಬರಿಬೋದು? ಹಾಫ್ ಆಫ್ 1000 ಅಂತ ಬರಿಬೋದಂತೆ. ನೋಡೋಣ ಹೇಗೆ ಹಾಫ್ ಆಫ್ 1000 ಬರಿಬೋದು. 1000ನ ಹಾಫ್ 500, 500ನ ಹಾಫ್ 250. ಸಿ ಹಿಯರ್ ಏನಂತ ಬರಿಬೋದು? 1000 ಡಿವೈಡೆಡ್ ಬೈ
4 ಅಂತ ಬರಿಬೋದು. ಯಾಕಂದರೆ ಇಂಟು 4 ನನಗೇನಂತ ಗೊತ್ತು, 2 × 2 ಅಂತ ಗೊತ್ತು. ಟ್ವೈಸ್ 4 ಇಂಟು 4 ಇದ್ದ ಕಡೆ ಡಿವೈಡೆಡ್ ಬೈ 4 ಇದ್ದ ಕಡೆ ಎಲ್ಲ ನಾನು ಟ್ವೈಸ್ ಹಾಫ್ ಮಾಡಬೇಕು ಅಂತ ಗೊತ್ತಿದೆ. ಟ್ವೈಸ್ ಹಾಫ್ ಮಾಡ್ತೀನಿ. 1000ನ ಫಸ್ಟ್ ಹಾಫ್ ಮಾಡಿದ್ರೆ 500, 500ನ ಫರ್ದರ್ ಹಾಫ್ ಮಾಡಿದ್ರೆ 250. ಸೊ ನನಗೇನಂತ ಗೊತ್ತಾಯಿತು, 250ನ ಹಾಫ್ ಆಫ್ 1000 ಅಂತ ಮಾಡಬೇಕು ಅಂತ ಗೊತ್ತಾಯಿತು. ಓಕೆ, ದೆನ್ ಇಂಟು 125. ಇಂಟು 125 ಏನಂತ ಸಾಲ್ವ್ ಮಾಡ್ಬೋದು, ಹಾಫ್ ಆಫ್ 1000. ನೋಡೋಣ ಹೇಗೆ ಬಂತು. 1000ನ ಹಾಫ್ ಆಫ್ 1000, ರೈಟ್. ಹೇಗೆ ಬಂತು ನನಗೆ, 1000ನ ಹಾಫ್ 500, 500ನ ಹಾಫ್ 250, 250ನ ಹಾಫ್ 125 ವಿಚ್ ಈಸ್ ಈಕ್ವಲ್ ಟು LHS. ಓಕೆ, ನನಗೆ ಫಾಸ್ಟರ್ ಕ್ಯಾಲ್ಕುಲೇಷನ್ ಮೆಥಡ್ ಮೂಲಕ ನಾನು ಪ್ರಾಬ್ಲಮ್ನ ಕ್ರ್ಯಾಕ್ ಮಾಡಬೇಕು. ಇಂಟು 125 ಇದ್ದ ಕಡೆ ನಾನು ಏನು ಮಾಡಬೇಕು, ಕೊಟ್ಟಿರೋ ನಂಬರ್ನ ಥ್ರೈಸ್ ಹಾಫ್ ಮಾಡಬೇಕು. ದೆನ್ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 1000. ಓಕೆ, ಇಂಟು 250 ಇದ್ದ ಕಡೆ ಹಾಫ್ ಆಫ್ ಟ್ವೈಸ್ ಹಾಫ್ ಮಾಡಬೇಕು. ಟ್ವೈಸ್ ಹಾಫ್ ಮಾಡಿ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 1000. 500 ಅಂದರೆ ಹಾಫ್ ಆಫ್ 1000, 50 ಅಂದರೆ ಹಾಫ್ ಆಫ್ 100, ಇಂಟು 25 ಅಂದರೆ ಹಾಫ್ ಆಫ್ 100, ಇಂಟು 5 ಅಂದರೆ ಹಾಫ್ ಆಫ್ 10. ಓಕೆ, ಇದರ ಅಪ್ಲಿಕೇಶನ್ಸ್ ನೋಡೋಣ. ಇದರ ಅಪ್ಲಿಕೇಶನ್ಸ್ ನಾನು ಹೇಗೆ ಅಪ್ಲೈ ಮಾಡ್ಬೋದು ಅಂತ ನಾವು ಚೆಕ್ ಮಾಡೋಣ. ಓಕೆ, ಸೇ 24 ಇಂಟು 5, 24 ಇಂಟು 5 ಮಾಡಬೇಕಾಗಿದೆ. ಓಕೆ, ದೆನ್ 52 ಇಂಟು 5 ಮಾಡಬೇಕಾಗಿದೆ. ದೆನ್ ನೆಕ್ಸ್ಟ್ ನಂಬರ್, ಓಕೆ, ನೆಕ್ಸ್ಟ್ ನಂಬರ್ 92 ಇಂಟು 5 ಮಾಡಬೇಕಾಗಿದೆ. ನೋಡೋಣ ಈಗ ಹೇಗೆ ಫಾಸ್ಟರ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ಬೋದು. ನನಗೆ ಯಾವುದೋ ಒಂದು ಎಕ್ಸಾಮ್ಸಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ, ನನಗೆ ಮಧ್ಯ 24 ಇಂಟು 5 ಬಂದಿದೆ. ನನಗೆ ಪೆನ್ ಆ್ಯಂಡ್ ಪೇಪರ್, ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ನಾನು ಇದನ್ನು ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡಬೇಕು, ಇಂಟು 5 ಅಂದರೆ ನನಗೆ ಗೊತ್ತಿದೆ. ಇಂಟು 5 ಅಂದರೆ ನನಗೆ ಏನಂತ ಗೊತ್ತಿದೆ, ಟ್ರಿಕ್ ಹಾಫ್ ಇಂಟು 10 ಅಂತಿದೆ ಗೊತ್ತಿದೆ. 24ನ ಹಾಫ್ ಎಷ್ಟು, 24ನ ಹಾಫ್ 2 ಹಾಫ್ 1, 4ನ ಹಾಫ್ 2 ಅಂದರೆ ನನಗೆ ಎಷ್ಟು ಬಂತು, 12. 12 ಇಂಟು 10 ಎಷ್ಟು ಬಂತು, 120. 12 ಇಂಟು 10 ಎಷ್ಟು ಬಂತು, 120 ಬಂತು. ಸೇ 52, 52ನ ಹಾಫ್ ಎಷ್ಟು, 50 ಹಾಫ್ 25, 52ನ ಹಾಫ್ 26, 26 ಹಾಫ್ ಇಂಟು 10. ನನಗೆ ಇದೇನಂತ ಗೊತ್ತಿದೆ, ಹಾಫ್ ಇಂಟು 10 ಮಾಡಬೇಕು ಅಂತ ಗೊತ್ತಿದೆ. 52ನ ಹಾಫ್ ಅಂದರೆ ಎಷ್ಟು, 52ನ 26 ಇಂಟು 10 260, ರೈಟ್. 92ನ ಹಾಫ್ ಎಷ್ಟು, 92ನ ಹಾಫ್ 9 ಹಾಫ್ 4.5, 45 ಪ್ಲಸ್ 45 ನನಗೆ ಎಷ್ಟು ಬರ್ತದೆ, 90 ಅಂತ ಗೊತ್ತು. 46 ಪ್ಲಸ್ 46 ಎಷ್ಟು ಬರುತ್ತೆ, 45. ಸಿಯರ್ ನನಗೆ ಟ್ರೆಡಿಷನಲ್ ಮೆಥಡಲ್ಲಿ ನಾನು ಹೇಗೆ ಮಾಡ್ತೀನಿ, 5 2s are 10 ಅಂತ ಬರಿತೀನಿ, 9 5s are 45, 46 ಅಂತ ಬರಿತೀನಿ. ನನಗೆ ಎಕ್ಸಾಮಲ್ಲಿ ನಾನು ಈ ಮೆಥಡ್ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಟೈಮ್ ಆಗೋದಿಲ್ಲ. ಸೊ ನನಗೆ 92ನ ಹಾಫ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ 92ನ ಹಾಫ್ ಎಷ್ಟು ಅಂತ ಗೊತ್ತು, 46 ಅನ್ನೋ ಏನಂತ ಗೊತ್ತು. 46 ಇಂಟು 10 460, ರೈಟ್. ಸೊ ನನಗೆ ಗೊತ್ತಾಯಿತು, ಇಂಟು 5 ಕಡೆ ಇದ್ದಿದ್ದೆಲ್ಲ ಹಾಫ್ ಇಂಟು 10 ಮಾಡಬೇಕು. ಇಂಟು 25 ಅಂದರೆ ಹಾಫ್ ಆಫ್ 100, ಇಂಟು 50 ಅಂದರೆ ಹಾಫ್ ಆಫ್ 100, ಇಂಟು 125 ಅಂದರೆ ಹಾಫ್ ಆಫ್ 1000, ಇಂಟು 250 ಹಾಫ್ ಆಫ್ 1000, ಇಂಟು 500 ಅಂದರೆ ಹಾಫ್ ಆಫ್ 1000 ಅಂತ ಗೊತ್ತಾಯಿತು. ನೆಕ್ಸ್ಟ್ ಟ್ರಿಕ್ ನೋಡೋಣ. 3 ಟೇಬಲಲ್ಲಿ ಏನು ಟ್ರಿಕ್ ಇದೆ ನೋಡೋಣ. 37 ಇಂಟು 3, 37 ಇಂಟು 6, 37 ಇಂಟು 9, 37 ಇಂಟು 12. ಒಂದು ಕಡೆ 37 ಬರ್ದಿದ್ದೀನಿ ಮಲ್ಟಿಪ್ಲೈಯರಲ್ಲಿ, ಇನ್ನೊಂದು ಕಡೆ 3 ಟೇಬಲ್ಸ್ನ ಬರಿತಾ ಇದ್ದೀನಿ. ಓಕೆ, 37 ಇಂಟು 15, 37 ಇಂಟು 18, 37 ಇಂಟು 21, 37 ಇಂಟು 24. ನೋಡೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಲೆಫ್ಟ್ ಸೈಡ್ ಏನಿದೆ, ಒಂದು ನಂಬರ್ ಯೂನಿವರ್ಸಲ್ ನಂಬರ್ 37 ಇದೆ. ರೈಟ್ ಸೈಡ್ ಏನಿದೆ, 3ನ ಟೇಬಲ್ ಇದೆ. ಹೌ ಮೆನಿ 3s ಆರ್ 3s, ಹೌ ಮೆನಿ 3s, ಎಷ್ಟು 3 ಸೇರಿಸಿದ್ರೆ 1 3 ಆಗುತ್ತೆ, 1 3 ಸೇರಿಸಿದ್ರೆ 3 ಆಗುತ್ತೆ. ಸೊ ನನಗೆ 3 ಟೈಮ್ಸ್ 1 ಮಾಡಿದ್ರೆ 3 ಬರುತ್ತೆ ಅಂತ ಗೊತ್ತು. ಓಕೆ, ಇದು ನೆಕ್ಸ್ಟ್ 6,
ಹೌ ಮೆನಿ ತ್ರೀಸ್ ಆರ್ 6, ಎಷ್ಟು 3 6 ಆಗುತ್ತೆ ಅಂತ ಗೊತ್ತಿದೆ ನನಗೆ. ಟ್ರೆಡಿಷನಲ್ ಮೆಥಡಲ್ಲಿ ನನಗೆ ಮಲ್ಟಿಪ್ಲಿಕೇಶನ್ ಏನಂತ ಗೊತ್ತು, 6 7s 42, 6 3s 18, 18 + 4 22 ಅಂತ ಗೊತ್ತು. ಫಾಸ್ಟಾಗಿ ಈ 37 ನಂಬರ್ ಜೊತೆ 3 ಟೇಬಲ್ ಎಲ್ಲೆಲ್ಲಿ ಬರ್ತಾ ಇರುತ್ತೋ ಎಕ್ಸಾಮಲ್ಲಿ ಅಲ್ಲೆಲ್ಲ ಫಾಸ್ಟರ್ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ಈ ಮೆಥಡ್ ಮಾಡ್ತಾ ಕೂರಬಾರ್ದು. ಓಕೆ, ನೋಡೋಣ ಹೇಗೆ ಫಾಸ್ಟಾಗಿ ಸಾಲ್ವ್ ಮಾಡೋದು. ಹೌ ಮೆನಿ 3s ಆರ್ 9s, ಹೌ ಮೆನಿ 3s ಆರ್ 9s, 3 3s ಆರ್ 9s. ಓಕೆ ನೋಡಿ, ನಾನು ಸಾಲ್ವೇ ಮಾಡೋದಿಲ್ಲ, ಹಾಗೆ ಬರಿತೀನಿ. ಹೌ ಮೆನಿ 3s ಆರ್ 9s, 3 3s ಆರ್ 9s, ರೈಟ್. ದೆನ್ ಹೌ ಮೆನಿ 4s, ಹೌ ಮೆನಿ 4s ಆರ್ 12, 12. ಹೌ ಮೆನಿ 3s ಆರ್ 12, ಹೌ ಮೆನಿ 3s ಆರ್ 12. ಎಷ್ಟು 3 ಹಾಕಿದ್ರೆ ನನಗೆ 12 ಬರುತ್ತೆ, 4 3s ಹಾಕಿದ್ರೆ ನನಗೆ 12 ಬರ್ತದೆ. ಓಕೆ, ಹೌ ಮೆನಿ 3s ಆರ್ 15s, ಹೌ ಮೆನಿ 3s ಆರ್ 15s. ಎಷ್ಟು 3 ಹಾಕಿದ್ರೆ ನನಗೆ 15 ಬರ್ತದೆ, 5, ರೈಟ್. ನೋಡಿ ಎಷ್ಟು 6 ಹಾಕಿದ್ರೆ ನನಗೆ 18 ಬರ್ತದೆ, 3 6s ಹಾಕಿದ್ರೆ ನನಗೆ 18 ಬರ್ತದೆ. ಕ್ಯಾಲ್ಕುಲೇಟ್ ಮಾಡಿ. 6 + 6 + 6 ಎಷ್ಟು, 6 + 6 12, 12 + 6 18 ಅಂತ ಗೊತ್ತಾಯ್ತು ನನಗೆ. ಓಕೆ, ಇನ್ ದ ಸೇಮ್ ವೇ 21, 3 8s 21, 3 8s 21, 3 7s 21. ಸೊ 7ನ 3 ಟೈಮ್ಸ್ ಬರ್ಕೊಳ್ಳಿ. 24, 3 8s 24. ಹೌ ಮೆನಿ 3s ಆರ್ 24, 8ನ 3 ಟೈಮ್ಸ್ ಪ್ಲಸ್ ಮಾಡಿದ್ರೆ ನನಗೆ 24 ಬರುತ್ತೆ. ಅಂದರೆ 8 + 8 + 8 ಮಾಡಿದ್ರೆ 24 ಬರುತ್ತೆ. ಸೊ ನನಗೆ 3ನ ಟ್ರಿಕ್ ಮತ್ತು 3 ಟೇಬಲ್ನ ಟ್ರಿಕ್, 37ನ ಟೇಬಲ್ ಟ್ರಿಕ್ ಏನು ಅಂತ ಗೊತ್ತಾಯಿತು. ವೇರೆವರ್ ನನಗೆ 3 ಟೇಬಲ್ ಮಲ್ಟಿಪಲ್, ನನಗೆ 37 ಜೊತೆ ಎಲ್ಲಿ 3 ಟೇಬಲ್ ಕಾಣ್ತಾ ಇದೆ ಅಲ್ಲೆಲ್ಲ ನಾನು ಡೈರೆಕ್ಟಾಗಿ 3 ಡಿಜಿಟ್ಸ್ ಆನ್ಸರ್ ಬರೀಬಹುದು ಅಂತ ಗೊತ್ತಾಯ್ತು ನನಗೆ. ಹೇಗೆ, 37 × 3 ಅಂದರೆ 3 8s 3, 3 1s 3. ಸೊ ನನಗೆ 1 + 1 + 1 3 ಅಂತ ಗೊತ್ತಾಯ್ತು. 1 1 1 ಅಂತ ಬರ್ಕೊಂಡೆ. 6 ಅಂದರೆ 3 3s ಆರ್ 2 3s ಆರ್ 6. ಓಕೆ, 2 + 2 + 2 6 ಅಂತ ಬರುತ್ತೆ, ಗೊತ್ತಾಯ್ತು ನನಗೇನು. ಫಾಸ್ಟಾಗಿ ಏನು ಬರಿಬೋದು, 2 2 2 ಅಂತ ಬರೆದ್ಬೋದು. ಓಕೆ, 9 ಅಂದರೆ 3 3s ಆರ್ 9, 3 3 3 3 + 3 + 3 9. ಓಕೆ, 37 × 12. ನನಗೆ ನಾರ್ಮಲ್ ಮೆಥಡ್, ಟ್ರೆಡಿಷನಲ್ ಮೆಥಡ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು, 12 7s ಆರ್ 84, 12 3s ಆರ್ 36, 36 + 10 46, 46 - 2 44. ನನಗೆ ಈ ಮೆಥಡ್ ಮಾಡಲಿಕ್ಕೆ ಎಕ್ಸಾಮಲ್ಲಿ ತುಂಬ ಟೈಮ್ ಬೇಕು. ಸೊ ನನಗೆ ಟ್ರಿಕ್ ಇದೆ, 37 ಮತ್ತು 3 ಟೇಬಲ್ ಟ್ರಿಕ್ ಇದೆ. ಆ ಟ್ರಿಕ್ನ ಮೂಲಕ ನಾನು ಏನು ಮಾಡ್ತಾ ಇದ್ದೀನಿ, ಫಾಸ್ಟರ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಹೌ ಮೆನಿ 3s ಆರ್ 15s. ಓಕೆ, ನನಗೆ 5 + 5 + 5 3 5ನ ಆ್ಯಡ್ ಮಾಡಿದ್ರೆ 15 ಬರ್ತಾ ಇದೆ. ಓಕೆ, 18 ಅಂದರೆ 6 + 6 + 6, 20s ಆರ್ 21 ಅಂದರೆ 3 8s 21, 3 8s 21, 3 7s 21, 3 7s ಆರ್ 21. ಓಕೆ, 3 8s ಆರ್ 24, 37 × 27 ನೋಡೋಣ. 37 × 27 ಏನು, ಹೌ ಮೆನಿ 9s ಆರ್ 27, 3 9s ಆರ್ 27, 9 + 9 18, 18 + 9 27, 3 9s ಆರ್ 27. ಫ್ರೆಂಡ್ಸ್, ಎಲ್ಲೇ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 37 ನಂಬರ್ ಜೊತೆ ಎಲ್ಲಿ 3 ಟೇಬಲ್ ನೋಡ್ತೀರಾ ಅಲ್ಲೆಲ್ಲ ನೀವು ಈ ಟ್ರಿಕ್ನ ಉಪಯೋಗ ಮಾಡಬಹುದು. ಓಕೆ, ನೆಕ್ಸ್ಟ್ ಟ್ರಿಕ್ ಫ್ರೆಂಡ್ಸ್, ನೆಕ್ಸ್ಟ್ ಟ್ರಿಕ್ ಮಲ್ಟಿಪ್ಲಿಕೇಶನ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್. ಹೇಗೆ ಮಲ್ಟಿಪ್ಲಿಕೇಶನ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ನ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ ಯಾವ ಥರ, ಕಂಟಿನ್ಯೂಸ್ ಆಗಿರಬೇಕು ನಂಬರ್. ಅಂದರೆ 1 2 3 4 5 6 7 8 9 ಹೀಗೆ ಕಂಟಿನ್ಯೂಸ್ ಆಗಿರಬೇಕು ನಂಬರ್ಸ್. 3 ನಂಬರ್ಸ್ ಶುಡ್ ಬಿ ಕಂಟಿನ್ಯೂಸ್. ಆ ಥರ ನಂಬರ್ನ ಮಲ್ಟಿಪ್ಲಿಕೇಶನ್ ಹೇಗೆ ಟ್ರಿಕ್ ಮಾಡ್ಬೋದು ಅನ್ನೋದು ನೋಡೋಣ. ಓಕೆ, ಸೇ ABC ಅನ್ನೋ ಒಂದು 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಇದೆಯಂತೆ. ಆ ಕಾನ್ಸಿಕ್ಯೂಟಿವ್ ನಂಬರ್ಸ್ನ A × C ಮಾಡಬೇಕು ಅಂತಂದರೆ, ಪ್ರಾಡಕ್ಟ್ ಅಂದರೆ A × C ಮಾಡಬೇಕು ಅಂದರೆ B² - 1 ಮಾಡಿದೆ ಏನು ಆನ್ಸರ್ ಬರುತ್ತೋ ಆ ಆನ್ಸರ್ A × C ಮಾಡಿದಾಗ ನಮಗೆ ಬರ್ತದಂತೆ. ಓಕೆ, ನೋಡೋಣ ಈ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೇ A ಅಂದರೆ 11 ಅಂತ ತಗೋತೀನಿ, B ಅಂದರೆ 12 ಅಂತ ತಗೋತೀನಿ, C ಅಂದರೆ 13 ಅಂತ ತಗೋತೀನಿ. ಓಕೆ, ನನಗೆ ಎಕ್ಸಾಮಲ್ಲಿ 11 × 13 ಮಾಡ್ಲಿಕ್ಕೆ ಹೇಳ್ತಾರೆ. 11 × 13 ಮಾಡ್ಬೇಕಾದ್ರೆ ನಾನು ಏನು ಮಾಡಬೇಕು, 11 3 13 1s 13, 13 1s 13 + 1 14. ಈ ರೀತಿ ಮಾಡಿದ್ರೆ ನನಗೆ ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡಬೇಕಾಗತ್ತೆ. ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡಿದ್ರೆ ನನಗೆ
ಟೈಮ್ ವೇಸ್ಟ್ ಆಗ್ತದೆ. ನೋಡೋಣ ಹೇಗೆ ಸಾಲ್ವ್ ಮಾಡ್ಬೋದು. 11 ಇಂಟು 13 ಅಂದರೆ ಕಾನ್ಸಿಕ್ಯೂಟಿವ್ ಇದೆ, ಮಧ್ಯ ಬಿ ಅನ್ನೋ ಒಂದು ನಂಬರ್ ಇರುತ್ತಲ್ವಾ. ಬಿ ಅನ್ನೋ ನಂಬರ್ ಯಾವುದು? 12 ಸ್ಕ್ವೇರ್ ಮೈನಸ್ 1 12 ಸ್ಕ್ವೇರ್ ಅಂದರೆ 144 ಮೈನಸ್ 1 ಮಾಡಿದ್ರೆ 143 ವಿಚ್ ಇಸ್ ಈಕ್ವಲೆಂಟ್ ಟು LHS. ಸೊ ನನಗೆ ಏನಂತ ಗೊತ್ತಾಯಿತು, ಯಾವುದೇ ಒಂದು 3 ಮಲ್ಟಿಪ್ಲೈಯರ್ಸ್ ಅಂದರೆ ಯಾವುದೇ ಒಂದು 3 ಕಾನ್ಸಿಕ್ಯೂಟಿವ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಬೇಕು ಅಂದಾಗ ಈ ಟ್ರಿಕ್ ಫಾಲೋ ಮಾಡಬಹುದು ಅಂತ ಗೊತ್ತಾಯಿತು. ನೋಡೋಣ ಇನ್ನೊಂದು ಎಕ್ಸಾಂಪಲ್ಸ್ ನೋಡೋಣ. 17, 18, 19 ಅನ್ನೋ 3 ಕಾನ್ಸಿಕ್ಯೂಟಿವ್ ನಂಬರ್ ಇದೆ. ನನಗೆ 17 ಇಂಟು 19 ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. 17 ಇಂಟು 19 ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. 17 ಇಂಟು 19 ಮಾಡಬೇಕಾದ್ರೆ ನನಗೆ ಏನು ಮಾಡಬೇಕು? ನನಗೆ 17 ಮತ್ತು 19ನ ಮಲ್ಟಿಪ್ಲೈ ಮಾಡಲಿಕ್ಕೆ ತುಂಬ ಟೈಮ್ ಬೇಕು, ರೈಟ್? ತುಂಬ ಟೈಮ್ ಬೇಕು ನನಗೆ. ಈಗ ಇಮಿಡಿಯೇಟ್ಲಿ ನೀವು ಮಾಡಬೇಕು ಅಂದರೆ ಹೇಗೆ ಗೊತ್ತಾಗುತ್ತೆ? 18 ಸ್ಕ್ವೇರ್ ಮೈನಸ್ 1 18 ಸ್ಕ್ವೇರ್ ನನಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೋದು. 18 ಇಂಟು 18 ಸ್ಕ್ವೇರ್ ಅಂದರೆ 324 ಮೈನಸ್ 1 ಮಾಡಿದ್ರೆ 323 ಬರ್ತದೆ. ಓಕೆ, 323 ಬರುತ್ತೆ. ಸೊ ನನಗೆ ಏನಂತ ಗೊತ್ತಾಯಿತು? ಎ ಇಂಟು ಬಿ ಇಂಟು ಸಿ ಅಂದರೆ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಇದ್ದು ಎ ಇಂಟು ಸಿ ಅಂದರೆ ಫಸ್ಟ್ ಇಂಟು ಲಾಸ್ಟ್ ಮಾಡಬೇಕು ಅಂತ ನಾನು ಮಲ್ಟಿಪ್ಲೈ ಮಾಡೋ ನೆಸೆಸಿಟಿ ಇತ್ತು ಅಂದಾಗ ಬಿ ಸ್ಕ್ವೇರ್ ಮೈನಸ್ 1 ಮಿಡ್ಲ್ ಟರ್ಮ್ನ ಸ್ಕ್ವಯರ್ ಮಾಡಿ ಅದನ್ನು 1ಇಂದ ಮೈನಸ್ ಮಾಡಿದ್ರೆ ಎಷ್ಟು ಆನ್ಸರ್ ಬಂದಿರ್ತದೋ ಅಷ್ಟೇ ಆನ್ಸರ್ LHSನ ಟರ್ಮ್ ಆಗಿರುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ಎ ಇಂಟು ಸಿ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ 1 ಅನ್ನೋದೇ ಈ ಟ್ರಿಕ್ನ ಫಾರ್ಮುಲೇಷನ್ ಆಗಿದೆ. ಓಕೆ, ದೆನ್ ನೆಕ್ಸ್ಟ್ ಟ್ರಿಕ್.